ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅಲ್ಲ, ಮನುಷ್ಯರನ್ನ ಗುರ್ತಿಸೋ ಶಕ್ತಿನೂ ನನಗಿಲ್ವಾ? ತಪ್ಪ್ಯಾವುದು ಸರಿ ಯಾವುದು ಅಂತ ತಿಳ್ಕೊಳ್ದೆ ಭಾವನೆಗಳಿಗೊಳಗಾಗಿ ತಪ್ಪು ಮಾಡಿಬಿಟ್ಟೆ. ಇದರಲ್ಲಿ ನಾನೇ ನರಳೋ ಹಂಗಾಗೋಯ್ತಲ್ಲ. ಇದೆಲ್ಲ ಆಗಿದ್ದು ನನ್ನಿಂದಾನೆ. ನರಳ್ತಿರೋದು ನನ್ನ ತಂಗಿ. ರಾಜಿ, ಏನಾಯ್ತಮ್ಮ? ಅಕ್ಕ, ನಾನ್ ಬಿಟ್ಟು ಹೋಗ್ಬೇಡಕ್ಕ, ನನ್ ಜೊತೆಗೇರು ಅಕ್ಕ. ಅವ್ರು ನನ್ನನ್ನ ಯಾಕೆ ರಾಜಿ? ನೋಡು, ಸಮಾಧಾನ ಮಾಡ್ಕೊ. ಇಲ್ಲ ನೋಡು, ನೀನ್ ನನ್ ಜೊತೆಗೆ ಇದ್ಯಾ. ನಿಂಗೇನೂ ಆಗಿಲ್ಲಮ್ಮ. ಯಾವ್ದಾದ್ರು ಕೆಟ್ಟ ಕನ್ಸ್ ಬಿತ್ತಾ? ಅಕ್ಕ, ಭಯ ಆಗ್ತಿದೆ. ಯಾರು ನನ್ನ ಹಿಡ್ಕೊಂಡಂಗ ಆಗ್ತಿದೆ. ಹೋಗಂಗ ಆಗ್ತಿದೆ ಅಕ್ಕ. ಇಲ್ಲ ಪುಟ್ಟ, ಹಿಂಗೇನು ಆಗಲ್ಲ. ನಾನಿದ್ದೀನಲ್ವಾ? ಅಕ್ಕ, ಅವ್ರು ನನ್ನ ಹೇಳ್ಕೊಂಡು ಹೋಗ್ತಿದ್ದಾರೆ. ಯಾಕಕ್ಕ ಹೇಳ್ಕೊಂಡು ಹೋಗ್ತಿದಾರೆ ನನ್ನ? ನಾನೇನಕ್ಕ ಅನ್ಯಾಯ ಮಾಡಿದ್ದೀನಿ? ಇದ್ರಲ್ಲಿ ನಿನ್ ತಪ್ಪೇನು ಇಲ್ಲ ಕಂದ. ಆ ರಾಜೇಶ ನನ್ನನ್ನು ಹೆದರಿಸಕ್ಕೆ ಅಂತ ಹೀಗೆ ಮಾಡಿದ್ದಾನೆ. ನಾಟಕ ಮಾಡಿದಾನಷ್ಟೇ. ನಾಟಕನ? ಅಂದ್ರೆ ನಾಳೆ ನಾನು ಹಾಳಾಗಿದ್ದೀನಿ ಅಂತ? ಚಿಚೆ, ಹಾಗೆಲ್ಲ ಮಾತಾಡ್ಬೇಡ ರಾಜಿ. ನಿಂಗೇನು ಆಗಿಲ್ಲ, ಡಾಕ್ಟರ್ ಹೇಳಿದಾರಲ್ವಾ. ನೀನು ಹುಷಾರಾಗಿದ್ಯಮ್ಮ. ಮಲ್ಕೋ, ನಾನು ಇಲ್ಲೇ ಇರ್ತೀನಿ. ಇಲ್ಲ ಅಕ್ಕ, ನಾನು ಕಿಡ್ನಾಪ್ ಆಗಿದ್ದೆ. ನಾನು ಒಂದಿನ ಹೀಗೆ ಮನೇಲಿರ್ಲಿಲ್ಲ. ನಾನೆಲ್ಲೋ ರೋಡಲ್ಲಿ ಸಿಕ್ಬಿದ್ದೆ ಅಂತ ಇಡೀ ಕಾಲೇಜಲ್ಲಿ ಸುದ್ದಿ ಆದ್ರೆ ನಾನು ಹೇಗಕ್ಕ ಇರ್ಲಿ? ನಾನು ಹೇಗಕ್ಕ ತಲೆ ಎತ್ಕೊಂಡು ಓಡಾಡ್ಲಿ? ಇಲ್ಲ ರಾಜಿ, ಈ ವಿಷಯ ಎಲ್ಲ ಹೊರಗಡೆ ಹೋಗಲ್ಲ. ಸಾಹೇಬ್ರೆ ಕಂಪ್ಲೇಂಟ್ ಕೊಡೋದು ಬೇಡ ಅಂತ ಹೇಳಿದ್ರಲ್ಲ. ನೀವೇನೋ ತಲೆ ಕೆಟ್ಟ. ಇಲ್ಲೋಡು, ಮೇಘನ ಶಾಲಿನಿ ಹತ್ರ ನಾನು ಮಾತಾಡ್ತೀನಿ. ನೀನೇನು ತಲೆ ಕೆಡ್ಸ್ಕೋಬೇಡ. ತಪ್ಪು ಮಾಡ್ಬಿಟ್ರಿ ಸಾಧನಕ್ಕ ನೀವು. ನನ್ ತಂಗಿಗ್ ನೋವು ಕೊಟ್ಟು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ರಿ. ಇದ್ರ ಪರಿಣಾಮನ ನೀವು ಎದುರಿಸ್ತೀರ. ನೀಲಾ, ಕಾಫಿ ಕೊಡಮ್ಮ. ಸರಿಯಪ್ಪರೇ. ಇರು ರೀ, ಈಗ ತಾನೇ ಟೀಪಾಯ್ ಮೇಲೆ ಕಾಫಿ ಇಟ್ಬಿಟ್ಟು ಬರ್ತಾ ಇದ್ದೀನಿ. ಆಗ್ಲೇ ಕಾಫಿ ಕೇಳ್ತಿದ್ದೀರಲ್ರಿ, ಅಲ್ಲೇ ಇದೆ ನೋಡಿ, ಕುಡೀರಿ.
ಸರಿ ಬಿಡು, ಗೊತ್ತಾಯ್ತು. ಕಾಫಿ ಕೊಟ್ಟಿದ್ದೀನಿ ಅಂತ ನೀನು ಹೇಳಿದ್ಮೇಲೆ ನನಗೆ ಗೊತ್ತಾಗಬೇಕಾ? ಮುಂದ್ಗಡೆ ಇಟ್ಟಿರೋದು ಕಾಣಲ್ವಾ? ಇವ್ರು ಮರವೋ ನಡಿ. ಸರಿ ನಾನು ಇವಾಗಲೂ ಬರ್ತೇನೆ. ನೀನಾ ಕಾಫಿ? ಸರಿ ಇವಾಗಲೂ ಬರ್ತೀನಿ. ನೀಲಾ, ಬ್ಲ್ಯಾಕ್ ಕಾಫಿ. ಏನ್ ಜಾನು, ಇಷ್ಟು ಬೇಗ ಎದ್ಬಿಟ್ಟಿದ್ಯಾ? ಹಾಗೆ ಸುಮ್ಮನೆ ಇದ್ದೆ ಅದಕ್ಕೆ. ಸಾಧನಾ, ಇವತ್ ಯಾಕೆ ಮಗುನ ಸ್ಕೂಲಿಗೆ ಕಳ್ಸಿಲ್ಲ? ಅತ್ತೆ, ಅವಳು ನಿಮ್ ಹತ್ರ ಬಂದಿದ್ದಾಳೆ, ನೀವು ಆಲ್ರೆಡಿ ಸ್ಕೂಲಿಗೆ ಕಳ್ಸಿದ್ದೀರಾ ಅಂತ ನಾನು ಅನ್ಕೊಂಡಿದೀನಿ. ಏನಮ್ಮ ಹೇಳ್ತಿದ್ಯಾ ನೀನು? ಮಗು ನಿನ್ ಜೊತೆ ನಿನ್ ರೂಮಲ್ಲಿ ಇರತ್ತೆ, ನಾನ್ ಹೇಗೆ ಎಬ್ಬಿಸ್ಲಿ? ಅಯ್ಯೋ ದೇವ್ರೆ, ಹಾಗಾದ್ರೆ ಅವಳು ನಿಮ್ ಹತ್ರನೂ ಬರ್ಲಿಲ್ವಾ? ಇಲ್ಲ. ಜೈ, ಧೃತಿನ್ ನೋಡ್ದ್ಯಾ? ಹಾ, ನಾನು ನಿನ್ ಜೊತೆ ತಾನೇ ರೆಡಿಯಾಗಿ ಬಂದಿದ್ದು. ನನ್ನ ಕೇಳಿದ್ರೆ ಅಯ್ಯೋ ದೇವ್ರೆ, ಏನ್ ಎಲ್ಲರೂ ತಮಾಷೆ ಮಾಡ್ತಾ ಇದ್ದೀರಾ? ಮಗು ಎಲ್ಲಿ? ಅತ್ತೆ, ಅವಳು ನಿಮ್ ಹತ್ರ ಬಂದಿದ್ದಾಳೆ ಅಂತ ನಾನು ಅನ್ಕೊಂಡೆ. ನನ್ ರೂಮಲ್ಲೂ ಇಲ್ಲ. ಅಯ್ಯೋ ದೇವ್ರೆ, ಆಗ್ಲಿಂದ ಮಗು ಕಾಣ್ತಿಲ್ಲ ಅಂತ ಹೇಳ್ತಾ ಇದೀನಿ. ಫೋನಲ್ಲಿ ಹೊಟ್ಟೆ ಹೊಡ್ಕೊಂಡು ಕೂತಿದ್ಯಲ್ಲ, ಮಗುನ್ ಹುಡ್ಕು. ಬಾಬಾ, ಏನಮ್ಮ? ನೀವೇನಾದ್ರೂ ಧೃತಿನ ನೋಡಿದೀರಾ? ಅವಳೇ ಯಾರಮ್ಮ? ಓ, ಮರ್ತೇ ಬಿಟ್ಟಿದ್ದೆ. ನಮ್ ಪುಟ್ಟಿ ಅಲ್ವಾ, ಅಲ್ಲೆಲ್ಲ ಆಡ್ತಾ ಇರ್ಬೇಕು, ನೋಡು. ಅಯ್ಯೋ, ಮಗು ಬೆಳಗ್ಗೆಯಿಂದ ಕೆಳಗ್ ಬರ್ಲೇ ಇಲ್ಲ ರೀ. ಹುಡ್ಕು. ಒಂದ್ ನಿಮಿಷ. ಧೃತಿ, ಧೃತಿ, ಧೃತಿ. ಧೃತಿ, ಒಳ್ಳೆ ತಾಯಂದ್ರು, ಮಕ್ಕಳು ಜೋಪಾನ ಮಾಡೋಕ್ಕೂ ಬರಲ್ಲ. ಧೃತಿ, 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 ಧೃತಿ ಪುಟ, ಧೃತಿ, 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 ಎಲ್ಲಿದ್ಯಾ ಧೃತಿ? ಧೃತಿ ಪುಟ್ಟ, ಎಲ್ಲೂ ಕಾಣ್ತಾ ಇಲ್ವಲ್ಲ ಇವಳು. ಯಾವತ್ತು ಈ ಮಗು ಹೀಗ್ ಮಾಡಿರ್ಲಿಲ್ವಲ್ಲ, ಎಲ್ಲಿ ಹೋಗಿರ್ಬೋದು? ಧೃತಿ, ಧೃತಿ. ಒಂದೊಂದ್ಸಲ ಬಚ್ಚಿಟ್ಕೊಳ್ಳೋ ಆಟ ಆಡ್ತಿರ್ತಾಳೆ, ಇದ್ರೊಳಗೆ ಏನಾದ್ರು ಇರ್ತಾಳ? ಧೃತಿ, ಧೃತಿ ಪುಟ್ಟ ಎಲ್ಲಿದ್ಯಾ? ಆಟ ಆಡ್ಸ್ಬೇಡ ನೋಡು. ಧೃತಿ ಪ್ಲೀಸ್ ಬಂಗಾರಿ, ಸ್ಕೂಲಿಗೆ ಬೇಕಾದ್ರೆ ಹೋಗ್ಬೇಡ, ಅಮ್ಮನ ಹತ್ರ ನಾನ್ ಮಾತಾಡ್ತೀನಿ. ಧೃತಿ, ಪುಟ್ಟ, ಪುಟ್ಟ ಎಲ್ಲಿದ್ಯಾ? ನೋಡು, ನಾವೆಲ್ಲರೂ ತುಂಬಾ ಟೆನ್ಷನ್ ಅಲ್ಲಿ ಇದೀವಿ. ಹೊರಗ್ ಬಾ ಪುಟ್ಟ. ಯಾಕೆ ಹೀಗೆ ಆಟ ಆಡಿಸ್ತಿದ್ಯಾ ಧೃತಿ? ಅಮ್ಮೋರೆ, ಸಿಕ್ಕದ್ಲಾ? ಎಲ್ಲ ಕಡೆ ಹುಡುಕ್ದೆ ಅಮ್ಮೋರೆ, ಎಲ್ಲೂ ಇಲ್ಲ. ಎಲ್ಲೂ ಇಲ್ಲ ಅಂದ್ರೆ ಏನರ್ಥ? ಅಕ್ಕಪಕ್ಕದ ಮನೇಲಿ ಹೋಗಿ ಕೇಳು ನೀಲಾ. ಸರಿ ಅಮ್ಮೋರೆ. ಧೃತಿ, ಧೃತಿ ಪುಟ್ಟ, ಪುಟ್ಟ ಎಲ್ಲಿದ್ಯಾ? ಧೃತಿ, ಸಾಧನಾ, ನೀ ಎಲ್ಲ ಕಡೆ ಹುಡುಕಿದ್ದಾಯ್ತು, ಮಗು ಎಲ್ಲೂ ಕಾಣ್ತಾ ಇಲ್ಲ. ಕಾಣ್ತಿಲ್ಲ ಕಾಣ್ತಿಲ್ಲ ಅಂದ್ರೆ ಕಾಣಿಸ್ಬಿಡ್ತಾಳ ಅಜಯ್. ಹುಡುಕ್ಬೇಕು, ಸರಿಯಾಗಿ ಹುಡ್ಕು, ಸಿಗ್ತಾಳೆ. ಓಕೆ ಸರಿ, ನೀ ಸಮಾಧಾನ ಮಾಡ್ಕೊಂಡು ನಾನು ನೋಡ್ತೀನಿ. ಅದ್ಕೆ ಪಾಪು ಸಿಕ್ಕಿದ್ಲ? ಅದ್ಕೆ ಸಿಕ್ಕಿದ್ರೆ ನಾನು ಇರ್ತೀನ ಜಾನು. ಅದ್ಕೆ ಪ್ಲೀಸ್ ಕಾಮ್ ಡೌನ್, ಅವಳು ಇಲ್ಲೇ ಎಲ್ಲೋ ಇರ್ತಾಳೆ, ನಾನು ಹುಡುಕ್ತೀನಿ, ಆರಾಮಾಗಿರಿ ನೀವು. ದಯವಿಟ್ಟು ನನಗೆ ಸಮಾಧಾನ ಮಾಡೋಕ್ ಬರ್ಬೇಡಿ ಯಾರು. ಟೆರೆಸ್ ಅಲ್ಲಿ ಇದ್ದಾಳ ನೋಡು, ಹೋಗು. ನಾನು ರೋಡಲ್ಲಿ ಇದ್ದಾಳ ಅಂತ ನೋಡ್ಕೊಂಡ್ ಬರ್ತೀನಿ. ಸರಿ ಅದ್ಕೆ, ಆಯ್ತು. ಒಂದ್ ಸಣ್ಣ ಹುಡುಗಿ ನೋಡಿದೀರಾ? ಧೃತಿ, ಧೃತಿ ಪುಟ್ಟ ಎಲ್ಲಿದ್ಯಾ? ಧೃತಿ,
ಧೃತಿ ಎಲ್ಲಿದ್ಯಾ ಪುಟ್ಟಿ? ಏ ಬಾರೋ ಇಲ್ಲಿ. ಹಾ, ಧೃತಿನ ನೋಡಿದ್ಯಾ? ಇಲ್ಲ. ಸರಿ ಹೋಗು. ಧೃತಿ, ಧೃತಿ. ಯಾರನ್ ಕೇಳಿ ಸರ್? ಇಲ್ಲೊಂದ್ ಸಣ್ಣ ಹುಡುಗಿ ಕಾಣಿಸದ್ಲ. ಅಯ್ಯೋ ದೇವ್ರೆ. ಹೇಳು ಜಾನು. ಹಲೋ ಅದಕ್ಕೆ, ನೀ ಫಸ್ಟ್ ಮನೆಗ್ ಬನ್ನಿ. ಯಾಕೆ? ಧೃತಿ ಬಂದ್ಲಾ? ಹಾ ಅದಕ್ಕೆ, ಆ ಹೂ ಮರಳು ಎಲ್ಗೋ ಕರ್ಕೊಂಡ್ ಹೋಗಿದ್ಲು ಅನ್ಸುತ್ತೆ. ಇವಾಗ ಮನೆ ಕರ್ಕೊಂಡ್ ಬರ್ತಾ ಇದ್ದಾಳೆ. ವಾಟ್? ಅವಳ ಜೊತೆಗ? ಅವಳ ಜೊತೆಗೆ ಯಾಕೆ ಹೋದ್ಲು ಇವಳು? ಇಲ್ಲೇ ರೋಡಲ್ಲಿ ಬರ್ತಿದ್ದಾಳೆ ಅದಕ್ಕೆ, ನಾನು ನೋಡ್ದೆ. ಅದಕ್ಕೆ ಮೋಸ್ಟ್ಲಿ ಅವಳ ತಂಗಿನ ಕಿಡ್ನಾಪ್ ಮಾಡ್ಸಿರೋದಕ್ಕೆ ಅವಳು ಬೇಕು ಅಂತಾನೆ ಇವಾಗ ರಿವೆಂಜ್ ತಗೋಬೇಕು ಅಂತಾನೆ ಹೀಗ್ ಮಾಡ್ತಾ ಇದ್ದಾಳೆ ಅಂತ ಅನ್ಸುತ್ತೆ. ನೀವ್ ಮೊದ್ಲು ಮನೆಗ್ ಬನ್ನಿ ಅದಕ್ಕೆ. ನನ್ ಜೊತೆಗೆ ಆಟ ಆಡ್ತಾಳ ಅವಳಿಗಿದೆ ಇವತ್ತು. ಅತ್ತೆ ಪ್ರಸಾದ ತಗೊಳ್ಳಿ, ದೇವಸ್ಥಾನಕ್ಕೆ ಹೋಗಿದ್ದೆ. ಸುಮಾ, ಮಗು ಎಲ್ಲೂ ಕಾಣಿಸ್ತಾ ಇಲ್ಲ. ಮನೆ ಎಲ್ಲ ಹುಡುಕ್ಬಿಟ್ವಿ, ಎಲ್ಲೂ ಇಲ್ಲ. ಅಯ್ಯೋ ಅತ್ತೆ, ನೀವ್ ಯಾಕೆ ಇಷ್ಟೊಂದು ಗಾಬರಿ ಮಾಡ್ಕೊಂಡಿದ್ದೀರಾ? ಧೃತಿ ನಾನೇ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದೆ. ಏನು? ಧೃತಿ ಪುಟ್ಟ, ಇವಳು ನನ್ ಮೇಲೆ ಸೇಟ್ ತೀರ್ಸ್ಕೊಳ್ಳೋದಕ್ಕೆ ಹೀಗೆಲ್ಲ ಮಾಡ್ತಿದ್ದಾಳೆ. ನನ್ ಮಗುನ ಮುಂದಿಟ್ಕೊಂಡು ಆಟ ಆಡ್ತಿದ್ದಾಳೆ. ನಾವೆಲ್ರು ಮಗು ಕಾಣ್ತಿಲ್ಲ ಅಂತ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ವಿ. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದೆ ಅಂತ ಎಷ್ಟು ಈಸಿಯಾಗಿ ಹೇಳ್ತಾಳೆ ನೋಡಿ. ಸಾಧನ, ಅವಳು ಮಾಡಿದ್ರಲ್ಲಿ ತಪ್ಪೇನಿದೆ? ತಪ್ಪಲ್ವಾ? ತಪ್ಪಲ್ವಾ? ಹೇಳ್ದೆ ಕೇಳ್ದೆ ಕರ್ಕೊಂಡು ಹೋಗಿದ್ದು ತಪ್ಪು ತಾನೆ? ಹೌದಾ? ಹಾಗಾದ್ರೆ ನಿನ್ ತಮ್ಮ ಅವಳ ತಂಗಿನ ಕರ್ಕೊಂಡು ಹೋಗಿದ್ದು ಸರಿನಾ? ಅತ್ತೆ, ಸಾಧನ, ಕರ್ಮ ಯಾರನ್ನೂ ಬಿಡೋದಿಲ್ಲ. ನಿನ್ ಪುಣ್ಯ, ಸುಮ ಒಳ್ಳೆಯವಳು. ಅದಕ್ಕೆ ನಿನಗೆ ಒಳ್ಳೆ ರೀತಿಲಿ ಅರ್ಥ ಮಾಡಿಸಿದಾಳೆ. ಅದೇ ಅವಳ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಏನಾಗ್ತಿತ್ತು ಅಂತ ಸ್ವಲ್ಪ ಯೋಚನೆ ಮಾಡು. ಇಷ್ಟಾದ್ಮೇಲೂ ನಿಮ್ಗೆ ಹೇಳಿ ಪ್ರಯೋಜನ ಇಲ್ಲ. ನನ್ ಮಾವನ ಹತ್ರನೇ ಮಾತಾಡ.